ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಈ ವಿಡಿಯೋದಲ್ಲಿ ಹಿಂದಿನ ವರ್ಷದ ಮೆಂಟಲ್ ಎಬಿಲಿಟಿ ಪ್ರಮುಖ ಪ್ರಶ್ನೆಗಳನ್ನ ಇಟ್ಕೊಂಡು ಅದನ್ನು ಆನ್ಸರ್ ವಿತ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ, ಫಸ್ಟ್ನೇ ಕ್ವಶನ್ ಏನಿದೆ ನೋಡಿ. ಫಸ್ಟ್ನೇ ಕ್ವಶನು, ಸರಣಿ ಪೂರ್ಣಗೊಳಿಸಿ 1, 2, 6, 24, 120 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಯಾವಾಗಪ್ಪ ರಿಪೀಟ್ ಆಗಿತ್ತು ಅಂದರೆ ಸಿವಿಲ್ ಎಕ್ಸಾಮ್ 2019. 2ರಿಂದ 6, 6ರಿಂದ 24, 24ರಿಂದ 120 ಅಂದರೆ 1 2 2 3 6, 6 4 24, 24 5 120. ನೋಡಿ, ಇವಾಗ ನಾವು 120 ಇಂಟು 6 ಮಾಡಬೇಕು. ಬಂತ ಆನ್ಸರು? ಅಷ್ಟೇ ನೋಡಿ, ಈಸಿ ಆನ್ಸರು. 120 ಇಂಟು 6 ಮಾಡಿದ್ರೆ 720 ಬಂತು. ರೈಟ್ ಆನ್ಸರ್ ಸಿ. ಇಷ್ಟೇ ಈಸಿಯಾಗಿ ಕಂಡುಹಿಡಿಬೋದು. ಇಲ್ಲೇನು ಗೊತ್ತಾ, ಇಂಟು ಮಾಡ್ತಾಯಿದ್ದಾರೆ. ಫಸ್ಟ್ನೇ ಸರಿ 2, ಆಮೇಕಿಂದ 3, ಆಮೇಕಿಂದ 4, 5 ಈ ಥರನೂ ಹೋಗ್ತಾ ಇರ್ತೈತೆ. ಅದನ್ನು ನೋಡ್ಕೊಂಡು ಕ್ಲೀನಾಗಿ ಗಮನ ಇಟ್ಕೊಂಡು ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿದ್ರೆ ಆರಾಮಾಗಿ ಈಸಿಯಲ್ಲಿ ಸಾಲ್ವ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ? KSRPಯಲ್ಲಿ ಕೇಳಿದ್ದಾರೆ. KSRP ಎಕ್ಸಾಮ್ 2021 ಏನು? ಮತ್ತೆ ಅದೇ ಸರಣಿ ಪೂರ್ಣಗೊಳಿಸಿ 50, 45, 40, 35, 30. ಏನಪ್ಪ ಇದು ಅಂದರೆ, ಇದು ಡೌನ್ ಆಗ್ತಾನೇ ಬಂದಿದೆ. ಎಷ್ಟೆಷ್ಟು? 5 ಡೌನ್ ಆಗ್ತಾ ಬಂದಿದೆ ನೋಡಿ. 50ಕ್ಕೆ 5 ಮೈನಸ್ ಮಾಡಿದ್ರೆ 45, 45ಕ್ಕೆ 5 ಮೈನಸ್ ಮಾಡಿದ್ರೆ 40, ಹಿಂಗೆ 5 ಬರ್ತಾಯಿದೆ. ಲಾಸ್ಟಿಗೆ 30 ಇದೆ. 30 ನಾವು 5 ಮೈನಸ್ ಮಾಡೋಣ, 20, 25. ರೈಟ್ ಆನ್ಸರ್ ಬಿ. ಮತ್ತೆ ಸರಣಿ ಪೂರ್ಣಗೊಳಿಸಿ. ಯಾವ ಎಕ್ಸಾಮ್? VA. ಮತ್ತೆ ಸರಣಿ ಪೂರ್ಣಗೊಳಿಸಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಯಾವ ಎಕ್ಸಾಮು? VA ಎಕ್ಸಾಮಲ್ಲಿ ಕೇಳಿದ್ದಾರೆ. VAO ಎಕ್ಸಾಮ್ಗೆ ಈ ಥರ ಒಂಥರ ನೋಡಿ, ಅವೆರಡು ಈಸಿ ಇದು, ಬಟ್ ಇದೊಂಥರ ಟ್ರಿಕ್ಕಿಯಾಗಿದೆ. ನೋಡ್ಬೋದು. ಸರಣಿ ಪೂರ್ಣಗೊಳಿಸಿ 25, 49, 81, 121, 169. ನೋಡಿ ಯಾವ ಥರ ಕೇಳಿದ್ದಾರೆ. ಇವಾಗ ನೋಡಿ ನಾವು ಆನ್ಸರ್ ಮಾಡೋಣ. ನೋಡಿ, ಇವ್ರು ಏನು ಕೇಳಿದ್ದಾರೆ? 5ರ ಸ್ಕ್ವಯರ್, 5 25. 5ರ ಸ್ಕ್ವಯರ್ ಏನಪ್ಪ? 5ರ ಸ್ಕ್ವಯರು 5 25. 7ರ ಸ್ಕ್ವಯರು 7 49. ಈ 9ರ ಸ್ಕ್ವಯರು 9 81. 11ರ ಸ್ಕ್ವಯರು 121. 13ರ ಸ್ಕ್ವಯರು 169. ನೋಡಿ, ಇವಾಗ ನಾವು ನೆಕ್ಸ್ಟ್ ಇರೋದು ಮಾತ್ರ ಕಂಡುಹಿಡಿಬೇಕು. ಇವಾಗ ನೆಕ್ಸ್ಟು ಅವರು ಬೆಸ ಸಂಖ್ಯೆಯಲ್ಲಿ ಹೋಗಿದ್ದಾರೆ. ಅಂದರೆ ಬೆಸ 5, 7, 9, 13. ಇವಾಗ ನಾವು ತಗೊಬೇಕಾಗಿರೋದು 15. ಆನ್ಸರ್ ಎಷ್ಟಪ್ಪ ಅಂದರೆ 15ರ ಸ್ಕ್ವಯರ್ ಬಂದ್ಬಿಟ್ಟು 225. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಅದಕ್ಕೆ ನೀವು ಸ್ಕ್ವಯರ್ ಬಗ್ಗೆ ತಿಳ್ಕೊಂಡಿರಬೇಕು. ಮಿನಿಮಮ್ ಒಂದು 25ವರೆಗೂ ಸ್ಕ್ವಯರ್ ನಂಬರ್ಸ್ ತಿಳ್ಕೊಂಬಿಟ್ಟಿದ್ರೆ ನೋಡಿ, ಇದನ್ನು ಈಸಿಯಾಗಿ ಟೈಮ್ ಉಳಿತಾಯ ಆಗ್ತದೆ. ನಿಮಗೆ ಟೈಮ್ ಉಳಿದ್ಬಿಟ್ಟು ಬೇರೆ ಕ್ವಶನ್ಗೆ ಬೇಕಾದ್ರೆ ನೀವು ಚೆನ್ನಾಗಿ ನೋಡ್ಬೋದು. ಈ ಥರ ಈಸಿ ಇರೋವನ್ನೆಲ್ಲ ನಾವು ಟೈಮ್ ತೊಗೊಂಬಿಟ್ರೆ ಕಷ್ಟ ಆಗ್ತದೆ. ಅದಕ್ಕೆ ಸ್ಕ್ವಯರು ಮತ್ತು ಮಗ್ಗಿಗಳು ಇವನ್ನೆಲ್ಲ ಗೆಟ್ ಮಾಡ್ಕೊಬೇಕಾಗ್ತದೆ. ಬನ್ನಿ ಮುಂದೆ ಪ್ರಶ್ನೆ ಹೋಗೋಣ. ಇಲ್ಲೇನು ಕೇಳಿದಾರಪ್ಪ ಅಂದರೆ, ಫೈಂಡ್ ದ HCM 8, 12, 6, 4. HCM ಕೇಳಿರೋದು, FCM ಅಲ್ಲ. VAO 2023ರಲ್ಲಿ ಕೇಳಿರುವ ಪ್ರಶ್ನೆ ಇದಾಗಿರ್ತದೆ. ಫೈಂಡ್ ದ HCM 2, 12, 6, 4. ನೋಡಿ, ಒಂದು ಟ್ರಿಕ್ ಯೂಸ್ ಮಾಡಿರಿ. ಎಲ್ಲ ಇಲ್ಲಿ ಕೊಟ್ಟಿರೋ ನಂಬರು ಒಂದೇ ಅಂಕಿಯಿಂದ ಯಾವ ಆಪ್ಷನಿಂದ ಹೋಗುತ್ತೋ ಅದು ಆನ್ಸರ್ ಆಗಿರ್ತದೆ. 6ರಿಂದ ಹೋಗುತ್ತಾ? ಇಲ್ಲ, ಹೋಗಲ್ಲ. 8 ಇದೆ, ಹೋಗಲ್ಲ. 8 ಇದೆ, 4 ಇದೆ, ಹೋಗಲ್ಲ. 2 ಇದೆ, ಎಲ್ಲರಿಗೂ ಹೋಗುತ್ತೆ. 4 ಇದೆ, ಚೆಕ್ ಮಾಡಿ. 4 ಹೋಗಲ್ಲ. ಯಾವ್ದ್ರಾಗ ಹೋಗಲ್ಲ? ಈ 6 ಇದೆಯಲ್ಲ, 6 ಹೋಗಲ್ಲ. ಯಾವುದ್ರಲ್ಲಿ ಅಂದರೆ 4ರಲ್ಲಿ. ಅದಕ್ಕೆ ಇದು ಅಲ್ಲ. ಆಪ್ಷನ್ ಸಿ ರೈಟ್ ಆನ್ಸರು 2. ನೋಡಿ, ಈ ಥರ ಆರಾಮ ಟ್ರಿಕ್ಕಿಗೆ ಸಾಲ್ವ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನಂತ ಇದೆ ಇಲ್ಲಿ ಅಂದರೆ, CAR ಮತ್ತು DAR 2022 ಅಲ್ಲಿ ಕೇಳಿರೋ ಪ್ರಶ್ನೆ ಇದಾಗಿದೆ. KEYS ಕೀಸ್ ಪದಕ್ಕೆ MDAR ಕೋಡ್
ಆದರೆ ಲಾಕ್ LOCK ಪದಕ್ಕೆ ಕೋಡ್ ಯಾವುದು? ನೋಡಿ, ತುಂಬ ಈಸಿ ಕ್ವಶನು, ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಕೆಗೆ ಒಂದು ಅಕ್ಷರ ಮುಂದೆ ಹೋಗಿದ್ದಾರೆ, ಒಂದು ಅಕ್ಷರ ಮುಂದೆ ಹೋಗಿ ಎಮ್ ಹಾಕಿದ್ದಾರೆ. ಇಲ್ಲಿ ಹೀಗೆ ಒಂದು ಅಕ್ಷರ ಮೈನಸ್ ಹೋಗಿ ಡಿ ಹಾಕಿದ್ದಾರೆ. ಇಲ್ಲಿ ವೈಗೆ ಒಂದು ಅಕ್ಷರ ಮುಂದೆ ಹೋಗಿ ಎ ಹಾಕಿದ್ದಾರೆ. ಎಸ್ಗೆ ಒಂದು ಅಕ್ಷರ ಹೋಗಿ ಹಿಂದೆ ಒಂದು ಮೈನಸ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಮಾಡೋಣ ಬನ್ನಿ. ಎಲ್ಗೆ ಒಂದು ಅಕ್ಷರ ಮುಂದೆ ಹೋಗಿ ಯಾವುದು ಎಲ್, ಎಮ್, ಎನ್ ಮತ್ತು ಎನ್ ಬರುತ್ತೆ. ಎನ್ ಅದು ಎರಡು ಆಪ್ಷನಲ್ಲಿದೆ. ಫಸ್ಟು AB, ನೆಕ್ಸ್ಟು ಓ, MNOP. ಓಕೆನಾ? ಇಲ್ಲಿ ಎನ್ ಆದಮೇಲೆ ಓ ಬರುತ್ತಿದೆ, ಓ. ಓಕೆನಾ? ಓ ಹಿಂದೆ ಒಂದು ಮೈನಸ್ ಹೋದರೆ ತಿರ್ಗಾ ಎನ್ನೇ ಬರುತ್ತೆ ಆನ್ಸರು. ನೋಡಿ, ಎರಡನೇದು ಆಪ್ಷನ್ ಇದೆ ನೋಡಿ, ಇದೇ ರೈಟ್ ಆನ್ಸರು. ಮುಂದೆ ಚೆಕ್ ಮಾಡೋ ಬನ್ನಿ, ಕರೆಕ್ಟಾ ರಾಂಗು ಅಂತ. ಸಿಗೂ ಒಂದು ಅಕ್ಷರ ಮುಂದೆ ಹೋಗ್ಬೇಕು, ABCD. ಇಲ್ಲಿದೆ ಆಪ್ಷನಲ್ಲಿ ತಪ್ಪು ಕೊಟ್ಟಿದ್ದಾರೆ, ಇದು ಡಿ. ಓಕೆನಾ? ಆಮೇಲೆ ಇದು ಕೆಗೆ ಒಂದು ಹಿಂದೆ ಹೋಗ್ಬೇಕು ಅಂದರೆ JK. ಓಕೆನಾ? ಒಂದು ಅಕ್ಷರ ಹಿಂದೆ ಜೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇದು ಆರಾಮ ಟ್ರಿಕ್ಕು. ಇವೇನು ಮಾಡ್ತಾರೆ ಅಂದರೆ ಆಲ್ಫಾಬೆಟಲ್ಲಿ ನಮಗೆ ಒಂದು ಅಕ್ಷರ ಮುಂದೆ ಒಂದು ಅಕ್ಷರ ಹಿಂದೆ ಈ ಥರ ಕೋಡ್ ಕೊಟ್ಟು ಅಲ್ಲಿ ಆಟ ಆಡಿಸ್ತಾರೆ ನಮ್ಮನ್ನು. ಹುಷಾರ ನಾವು ಅದನ್ನು ಅವೇರ್ನೆಸ್ ತೊಗೊಂಡು ಕ್ಲೀನಾಗಿ ಟೈಮ್ ಉಳಿಸಿ ಚೆನ್ನಾಗಿ ಮಾಡಬೇಕಾಗ್ತದೆ. ಬನ್ನಿ ಮುಂದಕ್ಕೆ ಹೋಗೋಣ. ಇದು ನೋಡಿ, ತುಂಬ ಈಸಿ ಕ್ವಶನ್ನು. ಬನ್ನಿ, 7 ಮೊದಲು ಇದು CIDR ಕೇಳಿದ್ದಾರೆ 2019 ಎಕ್ಸಾಮಲ್ಲಿ. ಬನ್ನಿ, 7, 49 ಇಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು 49 ನೆಕ್ಸ್ಟ್ ಏನು ಅಂತ ಕೇಳಿದ್ದಾರೆ. ಆರಾಮಾಗಿ 7 49 ಇದೆ. ಇವಾಗ 49 ಮಾಡಿದರೆ ಸ್ಕ್ವಯರ್ ಇದು ಕೇಳಿದ್ದಾರೆ. 49 ಸ್ಕ್ವಯರ್ ಯಾವುದು ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಭಾಗಾಕಾರ ಗುಣಾಕಾರ ಮಾಡಿ 49 × 49 ಬರೋದು ಆನ್ಸರ್ ಬಿ. ಈ 2401 ಸರಿಯಾದ ಉತ್ತರ. ಯಾಕಂದರೆ 49ನ ಸ್ಕ್ವಯರ್ ಮಾಡಿದಾಗ ಬರೋ ಆನ್ಸರು 2401. ಇದೇ ರೀತಿ ಮಾಡಬೇಕಷ್ಟೆ. ನೋಡಿ, ಇದು ಟ್ರಿಕ್ಕಿ ಕ್ವಶನ್ನು. CR-S-S-R-O-S-C-RS-S-S. ಬನ್ನಿಲ್ಲಿ, ಇಲ್ಲಿ ಸಿ ಇದೆ. ಫಸ್ಟು ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿಬಿಡಿ, ಆಮೇಕಿಂದ ಆನ್ಸರ್ ಮಾಡೋದು. ಇದು ನೋಡಿ, VA ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. VA ಎಕ್ಸಾಮಲ್ಲಿ ಕೇಳಿದ್ದಾರೆ. ಹೆಂಗೆ ಇದನ್ನು ಆನ್ಸರ್ ಮಾಡೋದು ಅಂದರೆ ನೋಡಿ, ಇಲ್ಲಿ CR ಇದೆ. ಓಕೆನಾ? CR ಇದೆ. ಇಲ್ಲಿ ನೋಡಿ, ROS ಇದೆ. ಇಲ್ಲಿ ಫಸ್ಟ್ನೇದಕ್ಕೆ ಬರೋದು O ಅಂತ ಗೊತ್ತಾಯಿತು. CROS ನೋಡಿ, ಇಲ್ಲಿ ROS ಇದೆ. ಇಲ್ಲೇನು ಹಾಕ್ಬೇಕಾಗಿರೋದು O ಹಾಕ್ಬೇಕಾಗಿರೋದು. ನಾವು ಅದಕ್ಕೆ ಇಲ್ಲಿ O ತಾಂತೀವಿ. ಇಲ್ಲಿ O ತಾಂಡ್ವಾ? ಆಪ್ಷನ್ ಇದು, ಆಪ್ಷನ್ ಡಿ ಸರಿಯಾದ ಉತ್ತರ. ಈ ಕ್ವಶನ್ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ಎಕ್ಸಾಮ್ ಕೇಳಿದ್ದಾರಪ್ಪ ಅಂದರೆ ನೋಡಿ, ಇಲ್ಲಿ FTA ಎಕ್ಸಾಮ್ 2020 ಕೇಳಿದ್ದಾರೆ. ಏನು 8ನೇ ಕ್ವಶನ್ನು, 4 ಕುರ್ಚಿಗಳು ಮತ್ತು 1 ಟೇಬಲ್ ಬೆಲೆ 22,000. ಕುರ್ಚಿಗಿಂತ ಟೇಬಲ್ 2,000 ಹೆಚ್ಚು ದುಬಾರಿಯಾಗಿದ್ದರೆ ಟೇಬಲ್ನ ಬೆಲೆ ಕಂಡುಹಿಡಿಯಿರಿ. ಸ್ವಾಮಿ, ಎಷ್ಟು ಐಟಮ್ ಇದೆ? 4 ಐಟಮು, 1 ಟೇಬಲ್ ಇದೆ. ಟೋಟಲ್ 8 ಐಟಮು. ಎಷ್ಟು? 2,000 ಟೇಬಲ್ ರೇಟ್ ಜಾಸ್ತಿ ಇದೆ. ಈ 2,000 ಬಿಟ್ಬಿಡ್ರಿ. 20,000ನ 5 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 4,000 ಬರುತ್ತೆ. 4,000ಕ್ಕೆ 2,000 ಎಕ್ಸ್ಟ್ರಾ ಪ್ಲಸ್ ಮಾಡಿದ್ರೆ 6,000 ಸರಿಯಾದ ಉತ್ತರ. 6,000 ಸರಿಯಾದ ಉತ್ತರವಾಗ್ತದೆ. 6,000. ಇಷ್ಟೇ. ಆರಾಮ ಟ್ರಿಕ್ ಯೂಸ್ ಮಾಡ್ಕೊಂಡು ಆರಾಮ ಫಾಸ್ಟಾಗಿ ಮಾಡಿ ನಿಮ್ಮ ಟೈಮ್ ಯೂಸ್ ಮಾಡ್ಬೋದು. ಟೈಮ್ ಸೇವ್ ಮಾಡ್ಬೋದು. ಮತ್ತು ಬೇರೆ ಪ್ರಶ್ನೆಗೆ ಹೆಚ್ಚು ಟೈಮ್ ಕೊಡೋಕ್ಕೆ ಸಾಧ್ಯ. ನೀವು ಗೊತ್ತಿರೋದೇ ಈ ಥರ ಈಸಿ ಇರೋದಕ್ಕೆ ಜಾಸ್ತಿ ಟೈಮ್ ಕೊಟ್ಬಿಟ್ರೆ ನೆಕ್ಸ್ಟ್ ಕಷ್ಟ ಇರೋದಕ್ಕೆ ಏನು ಮಾಡ್ತೀರಪ್ಪ? ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಒಂದು ರೈಲು 80 ಕಿಮಿ ಗಂಟೆಗೆ ವೇಗದಲ್ಲಿ ಕ್ರಮಿಸುತ್ತಿದೆ. ರೈಲಿನ ಉದ್ದ 400 ಮೀಟರ್ ಇದ್ದರೆ ಒಂದು ವಿದ್ಯುತ್ ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು? ನೋಡಿ, ಇಂಥ ಕ್ವಶನ್ನು ನಮ್ಮ ಅವರು ಕೇಳ್ತಾರೆ. ರೈಲಿನ ಉದ್ದ ಎಷ್ಟಪ್ಪ? 400 ಉದ್ದ ಇದೆ.
ಎಷ್ಟು ಕಿಲೋಮೀಟ್ರು ಇದು 80. ಇವಾಗ ನಾವೇನು ಮಾಡಬೇಕು ಅಂದರೆ ಇಂಟು ಹಾಕ್ಕೊಂಡು 5/18 ಮೀಟ್ರಲ್ಲಿದ್ದರೆ ಅದನ್ನು ಕನ್ವರ್ಟ್ ಮಾಡೋದು 5/18. ಇದು ಸೂತ್ರವಾಗ್ತದೆ. ಇಲ್ಲಿ 5/18ನ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ 5/18ನ ಇದನ್ನ ಮೇಲಕ್ಕೆ ತೊಗೊಳೋಣ 400. ಈ 5/18ನಾಗೆ 18ನ ಮೇಲಕ್ಕೆ ತೊಗೊಳೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ, ಅದಕ್ಕೆ ಕೆಳಗೆ 80 ಇಂಟು 5. 0 0 1 ಹೋಯ್ತು, 8 5 40, 5 1 5 1 ಹೋಯ್ತು, ಮಿಕ್ಕಿರೋದು 18. ಆನ್ಸರ್ ಬಂದ್ಬಿಟ್ಟು 18 ಸೆಕೆಂಡ್. ಈ ಥರ ಟ್ರಿಕ್ ಆರಾಮಾಗಿ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು ಕಡಿಮೆ ಸಮಯದಲ್ಲಿ. ನೋಡಿ, ಇದಕ್ಕೆ 18 ಆನ್ಸರ್. ಈ ರೈಲು ಅದು ಇದು ಬಂತು ಅಂತ ಗಾಬರಿ ಆಗೋದು ಬೇಡ. ಈ ಥರ ಟ್ರಿಕ್ ಯೂಸ್ ಮಾಡಿ ದೂರ ಇಂಟು ವೇಗ ಸೂತ್ರಗಳನ್ನ ಹಾಕೊಂಡು ಆರಾಮಾಗಿ ಕಂಡುಹಿಡಿಬೋದು. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಏನು ಕೇಳಿದಾರಪ್ಪ, ಇದು KE ಎಕ್ಸಾಮ್ 2020 ಕೇಳಿರೋದು. 2 ನಾಣ್ಯಗಳನ್ನು ಚಿಮ್ಮಿಸಿದಾಗ 2 ಹೆಡ್ ಬೀಳುವ ಸಾಧ್ಯತೆ ಎಷ್ಟು? ಬನ್ನಿ, ಸಾಧ್ಯತೆಗಳು ಎಷ್ಟಿದೆಯಪ್ಪ? ಹೆಡ್ ಬೀಳೋ ಸಾಧ್ಯತೆ ಒಂದು ಸಾಧ್ಯತೆ, ಹೆಡ್ಡು ಟೈಲು ಬೀಳೋ ಸಾಧ್ಯತೆ ಇನ್ನೊಂದು ಸಾಧ್ಯತೆ, ಟೈಲು ಬೀಳೋ ಸಾಧ್ಯತೆ ಇನ್ನೊಂದು ಸಾಧ್ಯತೆ, ಟೈಲು ಹೆಡ್ಡು ಬೀಳೋ ಸಾಧ್ಯತೆ. ಟೋಟಲ್ ಸಾಧ್ಯತೆ ಎಷ್ಟು? 4 ಇದೆ. ಮತ್ತು ಹೆಡ್ ಬೀಳೋದೆಷ್ಟು? ಒಂದೇ ಸಾಧ್ಯತೆ. ಆಪ್ಷನ್ ಎ 1/4 ಸರಿಯಾದ ಉತ್ತರ. ನೋಡಿ, ಈ ಥರ ಆರಾಮಾಗಿ ಯೂಸ್ ಮಾಡಿಕೊಂಡು ಸಾಧ್ಯತೆಗಳೆಷ್ಟಿದೆ, ಬೀಳೋದೆಷ್ಟು ಒಂದೇ ಸರಿ, ಆ ಥರ 1/4 ಈ ಥರ ಮಾಡ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಒಂದು ಗಡಿಯಾರದಲ್ಲಿ 3 ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವೆ ಕೋನ ಎಷ್ಟು? ಆರಾಮಾಗಿ ಇದನ್ನು ಆರಾಮಾಗಿ ಮಾಡ್ಬೋದು. ನೋಡಿ, ಇದು ಟೈಮ್ ಇದೆ ಅನ್ಕೊಳ್ಳಿ. ಇಲ್ಲಿ 3 ಗಂಟೆಗೆ ಈ ಥರ ಬಂದಿರ್ತದೆ. ಇದು ಸೆಕೆಂಡ್ನ ಮುಳ್ಳು, ನಿಮಿಷದ ಮುಳ್ಳಿದು ಯಾವ ಇದರಲ್ಲಿದೆ ಅಂದರೆ 90 ಡಿಗ್ರಿಯಲ್ಲಿದೆ. ಅದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ 90 ಡಿಗ್ರಿ. ನೋಡಿ, ಆರಾಮಾಗಿ ಕಂಡುಹಿಡಿಬೋದು. ಇನ್ನೂ ಒಂದು ಸ್ವಲ್ಪ ಟಫಾಗಿ ಕೇಳ್ತಾರೆ, ಅದನ್ನು ನಾವೆಲ್ಲ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಯಾವ ಥರ ಟಫಾಗಿ ಕೇಳ್ಬೋದು ಅಂತ ತಗೊಬರ್ತೀನಿ ನಿಮ್ಮ ಮುಂದೆ. ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೋಡಿ, 144 12 ಇಷ್ಟು 196 ಇಷ್ಟು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಏನು ನಾವು ಸರಾಸರಿ ಅವೆಲ್ಲ ಸರಳೀಕರಣ ನೋಡ್ಬಿಟ್ಟು ಮೊದಲು ದೊಡ್ಡದು ಕೊಟ್ಟಿದ್ರು, ಇವಾಗ ಸಣ್ಣದು ಕೊಟ್ಟವ್ರೆ. ಅಲ್ಲಿ ಸಣ್ಣದಿಂದ ದೊಡ್ಡದೇ ಆಗ್ತಿತ್ತು. ಇದೇನು ದೊಡ್ಡವ್ರೆ ಅಷ್ಟಷ್ಟು ದೊಡ್ಡದಾಗ್ಬಿಟ್ಟೈತೆ ಅಂತ ಯೋಚನೆ ಮಾಡಿದ್ರೆ ಅದು ತಪ್ಪು. ಇಲ್ಲಿ ನೋಡಿ, 12ರ ಸ್ಕ್ವಯರ್ ಎಷ್ಟಪ್ಪ ಅಂದರೆ 144. ಬೇಕಾದ್ರೆ ಗೊತ್ತಾಗಲಿಲ್ವಾ? 2 4, 2 1 2, ಮತ್ತು 1 2 1, 4 4 1, 144 ಬಂತು. ಸರಿ, ಹಾಗಾದರೆ 140 12 ಸ್ಕ್ವಯರ್ ಆಗಿದೆ. ಗೊತ್ತಿದ್ರೆ ಆರಾಮಾಗಿ ಮಾಡಿಬಿಡ್ಬೋದು. 196 196 ಯಾವುದು? ಇದು ಒಂದ್ಸರಿ 13 ಹಾಕಿ 13 ಹಾಕಿರಿ 3 9. ಇಲ್ಲಿ ಬರಲ್ಲ, 9 ಇಲ್ಲ, ಇಲ್ಲಿ ಲಾಸ್ಟ್ ಸಂಖ್ಯೆ 6 ಇದೆ, ಇದು ಬರಲ್ಲ, 13 ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು 14 ಇಂಟು 14, 14 ಇಂಟು 14, 4 4 16. ನೋಡಿ, ಇದು ಬರ್ತು 6 ಇದೆ ಇಲ್ಲಿ. 4 4 16, 1 4 1 4 5, ಮತ್ತು 1 4 4 1 6 9 1. ಕರೆಕ್ಟಾಗಿದೆಯಲ್ಲಪ್ಪ, ಇದು ಕರೆಕ್ಟಾಗಿದೆ. 196 ಬಂತು. ಆನ್ಸರ್ ಯಾವುದು? 14 ಸರಿಯಾದ ಉತ್ತರ. 14ರ ಸ್ಕ್ವಯರ್ ಯಾವುದಪ್ಪ ಅಂದರೆ 196. ನೋಡಿ, ಇದೇ ಸಿಂಪಲ್ ಕ್ವಶನ್ನು, ಆದರೆ ಆನ್ಸರ್ ಮಾಡೋದು ನಮಗೆ ಕಷ್ಟ ಆಗ್ತದೆ. ಬಟ್ ಟ್ರಿಕ್ ಯೂಸ್ ಮಾಡಿದರೆ ಆರಾಮಾಗಿ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿಗೆ 10 ಮೀಟರ್ ಹೋದ, ನಂತರ ಪೂರ್ವಕ್ಕೆ 10 ಮೀಟರ್, ನಂತರ ದಕ್ಷಿಣಕ್ಕೆ 10 ಮೀಟರ್,
ನಡೆದರೆ ಆರಂಭಿಕ ಸ್ಥಳದಿಂದ ಅವನು ಯಾವ ದಿಕ್ಕಿನಲ್ಲಿ ಇರುತ್ತಾನೆ? ಬನ್ನಿ, ತುಂಬ ಈಸಿ ಕ್ವಶನು. ಒಬ್ಬ ವ್ಯಕ್ತಿ ಅವನೆಲ್ಲಿದ್ದ ಅನ್ಕೊಳ್ಳಿ, ಉತ್ತರಕ್ಕೆ 10 ಮೀಟರ್ 10 ಮೀಟರ್ ಬಂದ್ಬಿಟ್ಟ. ಎಷ್ಟು? 10 ಮೀಟರ್ ಬಂದ್ಬಿಟ್ಟ. ನಂತರ ಪೂರ್ವಕ್ಕೆ, ಇದು ಪೂರ್ವ, ಅವನ ಪೂರ್ವ, ಇದು ಅವನ ಪೂರ್ವ ಅಂತ ಕೇಳಿಲ್ಲ, ಬರೀ ಪೂರ್ವ ಕೇಳಿದ್ದಾರೆ, ಇದು ಪೂರ್ವ. ತಿರ್ಗಾ 10 ಮೀಟರ್ ಬಂದ್ಬಿಟ್ಟ. ನಂತರ ದಕ್ಷಿಣ, ಯಾವುದು ದಕ್ಷಿಣ? ಇದು ಅವನ ದಕ್ಷಿಣ ಅಂದರೆ ಹಿಂದಕ್ಕೆ ಬಂದ್ಬಿಡ್ತೀವಿ, ಆದರೆ ಅವನ ದಕ್ಷಿಣ ಅಲ್ಲ, ಮಾಮೂಲಿ ಈ ದಕ್ಷಿಣ. ತಿರ್ಗಾ 10 ಮೀಟರ್ ಬಂದ್ಬಿಟ್ವಿ. ಎಷ್ಟು? ಅವನು ಯಾವ ದಿಕ್ಕಿನಲ್ಲಿದ್ದಾನೆ ಅಂದರೆ ಅವನು ನಿಂತಿರೋ ಸ್ಥಳ ಇಲ್ಲಿದೆ, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಅವನಿರೋದು ಪೂರ್ವದಲ್ಲಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಪೂರ್ವ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. 2 ಯಾವ್ದಪ್ಪ ಇದು? ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, KEA 2020 ನಡೆಸಿರೋ ಎಕ್ಸಾಮಲ್ಲಿ ಈಗ ಪ್ರಶ್ನೆ ಕೇಳಿದ್ದಾರೆ. 2, 5, 5, 10, 17, 26. ನೋಡಿ, ಇದು ಟ್ರಿಕ್ ಆಗಿದೆ, ಬಟ್ ಆರಾಮಾಗಿ ಯೂಸ್ ಮಾಡ್ಬೋದು. ಬನ್ನಿ ನೋಡಿ, 2ಕ್ಕೆ 3 ಸೇರಿಸಿದ್ದಾರೆ 5, 5ಕ್ಕೆ 5 ಸೇರಿಸಿದ್ದಾರೆ 10, 10ಕ್ಕೆ 7 ಸೇರಿಸಿರೋದು 17, ಇವು 9 ಸೇರಿಸಿದ್ದಾರೆ 26, ಇವ ನಾವು ಸೇರಿಸ್ಬೇಕಾದ್ರೆ ಅದು 11, 26ಕ್ಕೆ 11 ಸೇರಿಸಿದ್ರೆ ಎಷ್ಟಪ್ಪ? 7, 3, 37. ಆನ್ಸರ್ ಸಿ ಸರಿಯಾದ ಉತ್ತರ. ಬನ್ನಿ ಈ ಪ್ರಶ್ನೆಗೆ ಏನಿದೆ? 14ನೇ ಪ್ರಶ್ನೆ. KEA ಎಕ್ಸಾಮ್ 2020. ಓಕೆ. ಒಂದು ಕಾರು ಗಂಟೆಗೆ 60 ಕಿಮಿ ವೇಗದಲ್ಲಿ ಚಲಿಸಿದರೆ 2.5 ಗಂಟೆಗೆ ಎಷ್ಟು ದೂರ? ಇದನ್ನು ವೇಗ ಇಂಟು ಸಮಯ ಆದರೂ ಮಾಡ್ಬೋದು, ಇಲ್ಲಾಂದರೆ ನಾವು ಆರಾಮಾಗಿ ಟ್ರಿಕ್ಕಾಗಿ ಮಾಡ್ತೀವಲ್ಲ. 1 ಅವರ್ಗೆ 60 ಕಿಲೋಮೀಟ್ರು, ಇನ್ನೊಂದು ಅವರ್ಗೆ 60 ಕಿಲೋಮೀಟ್ರು, ಅರ್ಧ ಗಂಟೆಗೆ 30. ಎಷ್ಟಾಯ್ತಪ್ಪ? 90, 12, 3, 150. ಆನ್ಸರ್ ಸಿ ಸರಿಯಾದ ಉತ್ತರ. 150 ಕಿಲೋಮೀಟ್ರ್. ಆರಾಮ ನೋಡಿ, ಈ ಥರ ಟ್ರಿಕ್ ಯೂಸ್ ಮಾಡ್ಕೊಂಡು ಹೋಗಿ. ನಿಮಗೆ ಸೂತ್ರ ಗ್ಯಾಪ್ನ ಇಲ್ವಾ? ಈ ಥರ ಯೂಸ್ ಮಾಡಿ. ಯಾಕೆ ಬರೋಲ್ಲ? ಬೇಗ ಟೈಮು ಉಳಿತಾ ಇರ್ತೈತೆ. ನೀವು ಸೂತ್ರ ಅದು ಇದು ತಲೆಗಾಕೊಂಡು ಟೈಮ್ ವೇಸ್ಟ್ ಮಾಡೋದು ಬದಲು ಈ ಥರ ಈಸಿ ಟ್ರಿಕ್ಕಲ್ಲಿ ಮಾಡ್ಕೊಂಡು ಹೋಗ್ತಾರೆ ಮುಂದೆ. ಇದು ಈ ಕ್ಲಾಸು. ಏನಪ್ಪ ಈ ಮೆಂಟಲ್ ಅಬಿಲಿಟಿ, ಯಾರೂ ಮೆಂಟಲ್ ಅಬಿಲಿಟಿ ಸೆಕ್ಷನ್ಗೆ ಹೋದರೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಕೆಲವು ಟ್ರಿಕ್ಕು ಸೂತ್ರಗಳನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಆನ್ಸರ್ ಮಾಡ್ಬೋದು. ಯಾವುದೇ ಗೊಂದಲ ಪಡಬೇಡಿ. ಅಲ್ಲಿ ರೈಲು, ಸ್ಕ್ವಯರು ಇವನ್ನೆಲ್ಲ ನೋಡ್ಬಿಟ್ಟು ಏನಪ್ಪ ಇದು ಹೆಂಗೈತೆ ಅಂತ ಗಾಬರಿ ಆಗದೆ ಸ್ವಲ್ಪ ಯೋಚನೆ ಮಾಡಿ, ಟ್ರಿಕ್ನ ಅನಲೈಸ್ ಮಾಡಿ, ಆವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಗೊಂದಲ ಬೇಡ. ಆರಾಮಾಗಿ ಕ್ಲಿಯರ್ ಮಾಡ್ತೀರಾ ಅನ್ನೋ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ಹೋಗಿ ಎಕ್ಸಾಮ್ಗೆ. ಆವಾಗ ಎಲ್ಲ ಸೆಕ್ಷನ್ಗಳನ್ನು GK ಆಗಲಿ, ಮೆಂಟಲ್ ಎಬಿಲಿಟಿ, ಸೈನ್ಸು, ಜಿಯೋಗ್ರಫಿ, ಯಾವುದೇ ಸೆಕ್ಷನ್ನು ಕ್ಲೀನಾಗೆ ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೂಡ ಇದನ್ನು ನೋಡಲಿ. ಥ್ಯಾಂಕ್ ಯು.